ವಿದ್ಯಾರ್ಥಿಗಳಿಗೆ ಸ್ವಾಗತ. ಈಗೊಂದು ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ನೋಡಿ. ಚಾಪ್ಟರ್ 26 ಇಂಡಿಯಾ ಮಿನರಲ್ ಆ್ಯಂಡ್ ಪವರ್ ರಿಸೋರ್ಸಸ್ ಮತ್ತು ಚಾಪ್ಟರ್ 27 ಇಂಡಿಯಾ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಮ್ಯುನಿಕೇಷನ್ ಮತ್ತು ಚಾಪ್ಟರ್ 32 ಎಂಟರ್ಪ್ರಿನರ್ಶಿಪ್. ಇದರದ ಒಂದು ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಯೂನಿಟ್ ಟೆಸ್ಟ್ ಮತ್ತು ಅದರ ಉತ್ತರಗಳನ್ನು ನಾವೀಗ ನೋಡೋಣ. ನೋಡಿ, 4 options are given for each question or incomplete statement. Choose one appropriate answer from them and write the complete answer with its alphabetical order. First question ನೋಡಿ, India's largest oil deposit. India's largest oil deposit ನಿಮಗೆಲ್ಲ ಗೊತ್ತಿದೆ, ಅದು ಬಾಂಬೆ ಹೈ. ಆಪ್ಷನ್ ಸಿ is the correct answer. Next, the regional and independent GPS system of India. ನೋಡಿ, ರೀಜನಲ್ ಆ್ಯಂಡ್ ಇಂಡಿಪೆಂಡೆಂಟ್ GPS ಸಿಸ್ಟಮ್ ಆಫ್ ಇಂಡಿಯಾಕ್ಕೆ ಏನಂತ ಹೆಸರಿದೆ? ನಾವಿಕ್. ಆಪ್ಷನ್ ಸಿ, ನಾವಿಕ್. ದ ಮೆಟಲ್ ನೋನ್ ಆ್ಯಸ್ ಕಾಗೆ ಬಂಗಾರ ಇನ್ ಕನ್ನಡ. ಕಾಗೆ ಬಂಗಾರ ಅಂತ ಕರಿತೀವಿ ಕನ್ನಡದಲ್ಲಿ. ಆ ಮೆಟಲ್ ಯಾವುದು? ಎ ಮೈಕಾ. ಮೈಕಾ ಏನಂತ ಕರಿತೀವಿ? ಕಾಗೆ ಬಂಗಾರ ಅಂತ. ಇನ್ನು ವೈ ಇಸ್ ಅಲ್ಯೂಮಿನಿಯಂ ಕಾಲ್ಡ್ ದ ವಂಡರ್ ಮೆಟಲ್ ಆಫ್ 20th century. ನೋಡಿ, ಒಂದು ಸೆಂಟೆನ್ಸ್ನಲ್ಲಿ ಬರೆಯುವಂಥ ಪ್ರಶ್ನೋತ್ತರಗಳು ಎಲ್ಲದಕ್ಕೂ ಒಂದೊಂದು ಅಂಕ. ವೈ ಇಸ್ ಅಲ್ಯೂಮಿನಿಯಂ ಕಾಲ್ಡ್ ದ ವಂಡರ್ ಮೆಟಲ್ ಆಫ್ 20th century. ವಂಡರ್ ಮೆಟಲ್ ಅಂತ ಯಾಕೆ ಕರಿತೀವಿ ಅಲ್ಯೂಮಿನಿಯಂಗೆ? ಬಿಕಾಸ್ ಇಟ್ ಈಸ್ ಯೂಸ್ಡ್ ಫಾರ್ ವೆರೈಟಿ ಆಫ್ ಪರ್ಪಸಸ್. ಬಿಕಾಸ್ ಇಟ್ ಈಸ್ ಯೂಸ್ಡ್ ಫಾರ್ ಎ ವೆರೈಟಿ ಆಫ್ ಯೂಸಸ್ ಅಂತ, ವೆರೈಟಿ ಆಫ್ ಪರ್ಪಸಸ್ ಅಂತ ಬರೀರಿ. ಫ್ರಮ್ ವಿಚ್ ಫ್ರೆಂಚ್ ವರ್ಡ್ entrepreneur has originated. Which French word? ಯಾವ ವರ್ಡ್ ಅದು? ಬ್ಯಾಂಕೋ. BANCO ಅನ್ನುವಂಥ ಬ್ಯಾಂಕೋ ವರ್ಡ್ನಿಂದ ಎಂಟ್ರಪ್ರಿನರ್ ಅನ್ನೋದು ಬಂದಿದೆ. ವಿಚ್ ಮೆಟಲ್ ಈಸ್ ಯೂಸ್ಡ್ ಆ್ಯಸ್ ಎ ಮೀಡಿಯಮ್ ಫಾರ್ ಇಂಟರ್ನ್ಯಾಷನಲ್ ವ್ಯಾಲ್ಯೂ ಡಿಟರ್ಮಿನೇಷನ್. ಯಾವುದು? ಗೋಲ್ಡ್. ನೋಡಿ, ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ 2 to 4 sentences each. ವಿಚ್ ಆರ್ ದ ಟೈಪ್ಸ್ ಆಫ್ ಮ್ಯಾಂಗ್ನೀಸ್ ಓರ್? ನೋಡಿ, ಟೈಪ್ಸ್ ಆಫ್ ಮ್ಯಾಂಗ್ನೀಸ್ ಓರ್ ಯಾವ್ಯಾವು? ಪ್ರೊನೌನ್ಸಿಯೇಷನ್ ಡಿಫಿಕಲ್ಟ್ ಇದ್ದಾವೆ, ಸರಿಯಾಗಿ ನೋಡಿ ನೆನ್ಪಿಟ್ಕೋಬೇಕು. ಪೈರೋಲುಸೈಟ್, ಸಿಲೋಮೆಲೆನ್, ಮ್ಯಾಗ್ನೆಟೈಟ್, ಬ್ರಾನೈಟ್, ಹೋಲಿ ಎಂಡೈಟ್. ಇನ್ನು 8th ಕ್ವಶನ್ ನೋಡಿ. 8th ಕ್ವಶನ್ ಏನಿದೆ? ಎಕ್ಸ್ಪ್ಲೇನ್ ದ ಇಂಪಾರ್ಟೆನ್ಸ್ ಆಫ್ ನಾನ್ ಕನ್ವೆನ್ಷನಲ್ ಎನರ್ಜಿ ರಿಸೋರ್ಸಸ್. ನಾನ್ ಕನ್ವೆನ್ಷನಲ್ ಎನರ್ಜಿ ರಿಸೋರ್ಸ್ ಯಾಕೆ ಇಂಪಾರ್ಟೆಂಟು ಅಂತಂದರೆ, ಕನ್ವೆನ್ಷನಲ್ ಎನರ್ಜಿ ರಿಸೋರ್ಸ್ ಆರ್ ದ ಮೇನ್ ಎನರ್ಜಿ ರಿಸೋರ್ಸಸ್ ಯೂಸ್ಡ್ ಇನ್ ಇಂಡಿಯಾ. ದೇರ್ ಪ್ರೊಡಕ್ಷನ್ ಈಸ್ ಲೋ ಆ್ಯಂಡ್ ದೇ ಹ್ಯಾವ್ ಟು ಬಿ ಇಂಪೋರ್ಟೆಡ್ ಫ್ರಮ್ ಅಬ್ರಾಡ್. ನೋಡಿ, ಕನ್ವೆನ್ಷನಲ್ ಎನರ್ಜಿ ರಿಸೋರ್ಸ್ ಪ್ರೊಡಕ್ಷನ್ ಲೋ ಇದೆ ಮತ್ತು ದೇ ಹ್ಯಾವ್ ಟು ಬಿ ಇಂಪೋರ್ಟೆಡ್ ಫ್ರಮ್ ಅಬ್ರಾಡ್. ಹೊರಗಿನಿಂದ ಅವುಗಳನ್ನು ತರಿಸ್ಕೋಬೇಕು. ದಿಸ್ ಅಫೆಕ್ಟ್ಸ್ ದ ನ್ಯಾಷನಲ್ ಇನ್ಕಮ್. ಇದರಿಂದ ನ್ಯಾಷನಲ್ ಇನ್ಕಮ್ಗೆ ಹೊಡೆತ ಬೀಳುತ್ತೆ. ಆಲ್ಸೋ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಈಸ್ ಇನ್ಕ್ರೀಸ್. ಇದರಿಂದ ಎನ್ವಿರಾನ್ಮೆಂಟ್ ಪೊಲ್ಯೂಷನು ಇನ್ಕ್ರೀಸ್ ಆಗ್ತಾ ಇದೆ. ಆದ ಕಾರಣ ನಾನ್ ಕನ್ವೆನ್ಷನಲ್ ಎನರ್ಜಿ ರಿಸೋರ್ಸು ನಮಗೆ ಇಂಪಾರ್ಟೆಂಟ್ ಆಗ್ತವೆ. ಇನ್ನು 9th ಕ್ವಶನ್ ನೋಡಿ. ವಾಟ್ ಆರ್ ಪ್ರಾಬ್ಲಮ್ಸ್ ಆಫ್ ರೋಡ್ ಇನ್ ಇಂಡಿಯಾ? ವಾಟ್ ಆರ್ ದ ಪ್ರಾಬ್ಲಮ್ಸ್ ಆಫ್ ರೋಡ್ ಇನ್ ಇಂಡಿಯಾ? 6 ಸೆಂಟೆನ್ಸ್ನಾಗ ಬರೀರಿ ಎಂದಿದ್ದಾರೆ. 3 marks. Unfit in rainy season. Unfit in rainy season causes pollution. Accidents are common. Subjected to wear and tear. Construction and management is inadequate. Inadequate ಎರಡು ಕೂಡ ಆಗಬೇಕದು. Scarcity of the basic needs. ಇದು ನಮ್ಮ ಒಂದು ರಸ್ತೆಗಳ ದುಸ್ಥಿತಿ ಅಂತ ಹೇಳ್ಬೋದು. ಇನ್ನು 10th ನೋಡಿ. Give your own suggestion to overcome the scarcity of resources. ನೋಡಿ, ರಿಸೋರ್ಸಸ್ಗಳ ಒಂದು ಕೊರತೆ ಆಗಬೇಕಂದ್ರೆ ಏನು ಮಾಡಬೇಕು ಅಂತ ನಮ್ಮ ಒಂದು ಸಜೆಷನ್ ಕೊಡ್ರಿ ಅಂತ ಹೇಳಿದ್ದಾರೆ. ಅದಕ್ಕೆ ಯೂಸ್ ಆಫ್ ನಾನ್ ಕನ್ವೆನ್ಷನಲ್ ಎನರ್ಜಿ ರಿಸೋರ್ಸ್ ಮೋರ್ ಫ್ರೀಕ್ವೆಂಟ್ಲಿ, ಗಿವ್ ಇಂಪಾರ್ಟೆನ್ಸ್ ಟು ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಜನರೇಷನ್, ಯೂಸ್ ಆಫ್ ಅಲ್ಟರ್ನೇಟಿವ್ ಲೋಕಲ್ ರಿಸೋರ್ಸಸ್, ಎನ್ಕರೇಜ್ ದ ಯೂಸ್ ಆಫ್ ನಾನ್ ಕನ್ವೆನ್ಷನಲ್ ಎನರ್ಜಿ ರಿಸೋರ್ಸಸ್, ಎಜುಕೇಟಿಂಗ್ ಪೀಪಲ್ ಟು ಯೂಸ್ ರಿಸೋರ್ಸಸ್ ಸ್ಪೇರಿಂಗ್ಲಿ, ಜನರೇಟಿಂಗ್ ಎಲೆಕ್ಟ್ರಿಸಿಟಿ ಫ್ರಮ್ ವೇಸ್ಟ್ ಮಟೀರಿಯಲ್ಸ್. ನೆಕ್ಸ್ಟ್ ಕ್ವಶನ್ ನೋಡಿ. ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎಂಟರ್ಪ್ರಿನರ್ಶಿಪ್ ಆರ್ ಎಂಟರ್ಪ್ರಿನರ್?
ಎಂಟ್ರಪ್ರಿನರ್ಶಿಪ್ ಅಥವಾ ಎಂಟ್ರಪ್ರಿನರ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನು? ಕ್ರಿಯೇಟಿವಿಟಿ ಇರಬೇಕು, ಇನೋವೇಷನ್, ಡೈನಮಿಸಮ್, ಲೀಡರ್ಶಿಪ್, ಟೀಮ್ ಬಿಲ್ಡಿಂಗ್, ಪ್ರಾಬ್ಲಮ್ ಸಾಲ್ವಿಂಗ್, ಸೆಲ್ಫ್ ಕಾನ್ಫಿಡೆನ್ಸ್, ರಿಸ್ಕ್ ಟೇಕಿಂಗ್, ಡಿಸಿಷನ್ ಮೇಕಿಂಗ್ ಆ್ಯಂಡ್ ಕಮಿಟ್ಮೆಂಟ್. ಇದೆಲ್ಲ ಎಂಟ್ರಪ್ರಿನರ್ಸ್ಗೆ ಇರಬೇಕು ಅಂತ. ಇನ್ನು ಒಂದು ಲಾಸ್ಟ್ಗೆ ಮ್ಯಾಪ್ ಬೇಸ್ಡ್ ಕ್ವಶನ್ ಇದೆ. ಡ್ರಾ ಎನ್ ಔಟ್ಲೈನ್ ಮ್ಯಾಪ್ ಆಫ್ ಇಂಡಿಯಾ ಫಾಲೋ ಆ್ಯಂಡ್ ಮಾರ್ಕ್ ದ ಫಾಲೋವಿಂಗ್: ಗೇಟ್ವೇ ಆಫ್ ಇಂಡಿಯಾ, ಟೀ ಪೋರ್ಟ್ ಆಫ್ ಇಂಡಿಯಾ, ನ್ಯೂ ಮಂಗಳೂರು, ವಿಶಾಖಪಟ್ಟಣಂ, ಕಾಂಡ್ಲಾ, ಛತ್ರಪತಿ ಶಿವಾಜಿ ಮಹಾರಾಜ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಇವುಗಳನ್ನು ಮಾರ್ಕ್ ಮಾಡಿ ಅಂತ. ಇವೆಲ್ಲ ಇಂಪಾರ್ಟೆಂಟ್ ಒಂದು ಮ್ಯಾಪ್ಗಳ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋದಲ್ಲಿ ನೋಡೋಣ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ.